ಹಾಯ್ ಗಾಯ್ಸ್, ನಾನು ಫ್ರೆಂಡ್ಸ್ ಸೇರಿ ಅಡುಗೆ ಮಾಡ್ತಿದ್ದೀವಿ. ನನ್ನ ತಮ್ಮ ಅಂತೂ ಅಡುಗೆ ಮಾಡೋಕ್ಕೆ ಬಿಡಲ್ಲ. ಬಂದು ಎಲ್ಲ ಕಿತ್ತ ಬಿಡ್ತಾನೆ. ನೋಡಿ, ಇದೆಲ್ಲ ಅವನೇ ಇದು ಮಾಡಿದ್ದು. ಪಿಂಕಿ ಬೈಲಿ, ಈ ಥರ ಹೋಗ್ತಿದ್ಕೊಪ್ಪ. ಇವಳು ನಮ್ಮ ಫ್ರೆಂಡ್ಸು. ಇವಳು ಪಿಂಕಿ, ಇವಳು ಪುನರ್ವಿಕಾ ತಗೋ. ಇವನೇ ಪಾಕ ಮಾಡಿರೋ ಅಡುಗೆ. ಇದು ಎಲೆಗಳು, ಇದು ಹಾಕಕ್ಕೆ, ಇದು ನೀರು, ಇದು ಶುಂಠಿ ಇಟ್ಕೊಂಡಿದ್ದೀನಿ. ಶುಂಠಿ ಏನು ಇಟ್ಕೊಂಡಿದ್ದೀರಾ? ಇದಕ್ಕೆ ಏನದು? ಮಜ್ಜಿಗೆ. ಅನ್ನ ಸಾಂಬಾರ್ ಎಲ್ಲ ಇದೆಯಾ? ಇದೇನು ಪಲ್ಯನಾ? ಈಗ ಇದು ಎಲೆಗೆ ಇದು ಕೋಸಂಬರಿ ಪಲ್ಯ. ಎಲ್ಲರೂ ಊಟಕ್ಕೆ ಬನ್ನಿ, ಸೂಪರ್ ಆಗಿದೆ. ಈ ಥರ ಸಣ್ಣೋರಿದ್ದವರು ಯಾರ್ಯಾರು ಅಡುಗೆ ಆಟಾಡಿದ್ದಾರ ಕಮೆಂಟ್ ಮಾಡಿ. ನಿಮಗೆ ಅಡುಗೆ ಮಾಡೋದೆಲ್ಲ ತೋರಿಸ್ತೀನಿ ನೋಡಿ. ಈಗ ಶುಂಠಿ ಇದನ್ನ ಹಿಂಗೆ ಮಾಡ್ಕೊತೀನಿ. ಆಯ್ತು, ಆಮೇಲೆ ಮಸಾಲೆ ಮಜ್ಜಿಗೆ ಮಾಡ್ತಿದ್ದೀನಿ. ಹೇಗೆ ಅಂತ ಕಲಿಸ್ಕೊಡ್ತೀನಿ ನೋಡಿ. ಫಸ್ಟು ಶುಂಠಿ ಹಾಕ್ಬೇಕು, ಆಮೇಲೆ ರಂಗೋಲಿ ಹಾಕಿ ನೀರು ಹಾಕಿ ಎಲ್ಲ ಪೀಸ್ ಮಾಡ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಮಜ್ಜಿಗೆ ರಂಗೋಲಿ ಹಾಕ್ಬೇಕು, ಮೊಸರು ಹಾಕ್ಬೇಕಾ? ರಂಗೋಲಿ ಅಲ್ಲ, ಮೊಸರು. ಈಗ ಮಜ್ಜಿಗೆ ಅದು ಮೊಸರು ಅನ್ನೋಕೆ ಇಷ್ಟಕ್ಕಾಗಿ ಮಜ್ಜಿಗೆ ಅಂದೆ. ಉಪ್ಪು ಹಾಕಿ, ಶುಂಠಿ ಹಾಕಿ, ನೀರು ಹಾಕಿ, ಮಜ್ಜಿಗೆ ಹಾಕಿ ಗುಳುಗಿಸಿದ್ರೆ ಮಜ್ಜಿಗೆ ರೆಡಿ. ನಿಂಗೆ ಅಷ್ಟು ಗೊತ್ತೇ ಇಲ್ಲ. ಏನು ಅದು ಒಂದು ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.